ಬಿಪಿ ಹರೀಶ ಬಿಪಿ ಹರೀಶ ಓ ಬಿಪಿ ಹರೀಶ ಏನಪ್ಪ ನಿನ್ನ ಕತೆ ಏನಪ್ಪ ನಿನ್ನ ಬಾಯಿ ಹೆಣ್ಣು ಮಕ್ಕಳಿಗೆ ಗೌರವನ್ನ ಕೊಡೋಕೆ ಆಗೋದೇ ಇಲ್ವಾ ಬಾಯಿ ಇದೆ ಅಂತ ಹೇಳಿ ಏನೇನೋ ಮಾತಾಡಿದ್ರೆ ಹೆಂಗಪ್ಪ ಬಿಪಿ ಹರೀಶ ಬಿಪಿ ಹರೀಶ ಬಿಪಿ ಹರೀಶ ಏನಪ್ಪ ನಿನ್ನ ಕತೆ ಏನಪ್ಪ ನಿನ್ನ ಬಾಯಿ ಏನಪ್ಪ ಹೇಳ್ತೀಯ ಹೆಣ್ಮಕ್ಳಿಗೆ ಗೌರವವನ್ನ ಕೊಡ್ಲಿಕ್ಕೆ ಬರೋದಿಲ್ವಾ ಬಾಯಿ ಇದೆ ಅಂತ ಹೇಳಿ ಬಾಯಿಗೆ ಬಂದಂಗ್ ಮಾತನಾಡಿದ್ರೆ ಹೆಂಗಪ್ಪ ಒಬ್ಬ ಎಂ ಎಲ್ ಎ ಆಗಿ ಹಿಂಗೆಲ್ಲ ಮಾತಾಡಬಹುದಾ ನೀವು ಬಿಜೆಪಿಯ ಕಟ್ಟಾಳಲ್ವಾ ಬಿಜೆಪಿಯ ಪಕ್ಷದಲ್ಲಿ ಇದನ್ನೇ ಹೇಳಿಕೊಟ್ಟಿದ್ದ ಇದನ್ನೇ ಕಲಿಸ್ಕೊಟ್ಟಿದ್ದ ಎಸ್ ಬಿಪಿ ಹರೀಶ್ ಅವರೇ ಏನ್ ತಲೆ ಇಟ್ಕೊಂಡು ಮಾತಾಡ್ತಿರೋ ಇಲ್ವೋ ನಿಮಗೆ ಲೆಕ್ಕಕ್ಕೆ ಅಧಿಕಾರಿಗಳು ಅಂತಂದ್ರೆ ಏನ್ ಅನ್ಕೊಂಡಿದ್ದೀರಾ ಅವರಷ್ಟೆಲ್ಲ ಉದ್ದಕ್ಕೆ ಓದ್ಕೊಂಡು ಅವರಷ್ಟೆಲ್ಲ ಓದಿ ಪರೀಕ್ಷೆಗಳನ್ನ ಬರೆದು ಅಧಿಕಾರದಕ್ಕೆ ಬಂದ ಮೇಲೆ ನಿಮ್ಮ ಹೇಳಿರುವಂತಹ ಮಾತುಗಳನ್ನೆಲ್ಲ ಕೇಳಿಸ್ಕಂತ ಕೂತ್ಕೊಳ್ಬೇಕು ಏನಂದ್ರಿ ನೀವು ಆ ಲೇಡಿ ಅಧಿಕಾರಿಗಳಿಗೆ ಏನಂದ್ರಿ ನೀವು ಒಬ್ಬ MLA ಆಗಿ ಜನಪ್ರತಿನಿಧಿಯಾಗಿ ಮಾತನಾಡುವಂತಹ ಮಾತಾ ಇದು ನಾಚಿಕೆ ಆಗಲ್ವಾ ಈ ರೀತಿಯಾಗಿ ಹೇಳಿಕೆಗಳನ್ನ ನೀವು ಕೊಡ್ತಾ ಇದ್ರೆ ನಿಮ್ಮ ಜನಪ್ರತಿನಿಧಿಗಳಿಗೆ ನಿಮ್ಮ ಫಾಲೋ ಮಾಡೋರಿಗೆ ನಿಮ್ಮ ಶಿಷ್ಯಂದರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕೊಟ್ಟಿದ್ದೀರಾ ಆ ಹೆಣ್ಣು ಮಗಳ ಗೌರವವನ್ನ ಯಾಕೆ ಧಕ್ಕೆ ಮಾಡಿದ್ರಿ ಬಾಯಿಗೆ ಬಂದಂಗೆ ಏನೇನೋ ಹೇಳಕ್ಕೆ MLA ಎನ್ನುವಂತಹ ಪಟ್ಟ ಯಾಕ್ರೇ ಬೇಕು ಬಿಪಿ ಹರೀಶ್ ಅವ್ರಿ ಬಿಜೆಪಿ ಪಕ್ಷ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತಹ ಪಕ್ಷ ಬಿಜೆಪಿ ಪಕ್ಷ ಕೇಸರಿ ಪಕ್ಷ ಅಂತೆಲ್ಲ ನಾವುಗಳೇ ಕುಂತ್ಕೊಂಡು ಟಿವಿ ಮುಂದ್ಗಡೆ ಹೇಳ್ತೀವ್ರಿ ನೀವು ಬಿಜೆಪಿ ಪಕ್ಷದಲ್ಲಿ ಇದ್ಕೊಂಡು ಅದರ ಕಟ್ಟಾಳ ಹಾಕೊಂಡು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಏನಾದ್ರು ಇದೆಯಾ ಹೋಗದ್ಯಾ ದಾವಣಗೆರೆ SP ನ ನಾಯಿ ಅಂತೀರಲ್ಲಪ್ಪ ಬಿಪಿ ಹರೀಶ ದಾವಣಗೆರೆ SP ನ ನಾಯಿ ಅಂತೀಯಲ್ಲಪ್ಪ ಬಿಪಿ ಹರೀಶ ಕಾಮನ್ ಸೆನ್ಸ್ ಇದೆಯಾ ಬ್ರೇನ್ ಎಲ್ಲಿ ಇಟ್ಟುಕೊಂಡಿದ್ದೀರಾ ಟೀಕಿಸೋ ಬರದಲ್ಲಿ ಮಹಿಳಾ ಅಧಿಕಾರಿನ ಅಪಮಾನಿಸಿದ್ರೆ ಹೆಂಗೆ SP ಉಮಾ ಪ್ರಶಾಂತ್ ನಿಮ್ಮ ಕಣ್ಣಿಗೆ ನಾಯಿ ಕಣ್ಣಂಗ್ ಕಾಣ್ತಾ ಇದ್ದಾರೆ ಅಷ್ಟೆಲ್ಲ ಓದ್ಕೊಂಡು SP ಆಗಿದ್ದಾರೆ ಅವರು ಅವರ ಗೌರವ ಒಂದು ತೂಕ ಜಾಸ್ತಿ ಇರುತ್ತೆ ಜನರ ಕೆಲಸವನ್ನ ಮಾಡುವಂತಹ MLAಗಳು ನೀವು ಅವರಿಗೆ ನಾಯಿ ಅಂತ ಕರೀತೀರಾ ಛೇ ಏನ್ ಹೇಳಬೇಕು ನಾವು ಮಾಧ್ಯಮದವರು ಪ್ರಶ್ನೆ ಮಾಡುವ ಅಧಿಕಾರ ಹಕ್ಕು ಎಲ್ಲದೂ ನಮಗಿದೆ ನಿಮ್ಮನೆ ಹೆಣ್ಣುಮಕ್ಕಳು ಅವರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಯಾವ್ಯಾವ ಲಾ ಯಾವ್ಯಾವ ಕಾನೂನು
ಹೇಳಿರೋ ಮಾತಿಗೆ ಯಾವ ಸೆಕ್ಷನ್ ಹಾಕಬೇಕು ಅಂತ ಎಲ್ಲವನ್ನೂ ಕೂಡ ಪೊಲೀಸರ ಬಳಿ ಹೇಳಿ ಅವರನ್ನ ಅರೆಸ್ಟ್ ಮಾಡ್ತೀರಾ? ನಿಮ್ಮನೆ ಮಕ್ಕಳಿಗಾದ್ರೆ ಒಂದು, ಕಂಡೋರ್ ಮನೆ ಮಕ್ಕಳಿಗಾದ್ರೆ ಒಂದಾ? ಬಿಪಿ ಹರೀಶ ಬಿಪಿ ಬಂದ್ಬಿಟ್ರೆ ಕಷ್ಟ ಅಪ್ಪ. ಬಿಪಿ ತೆಗೆದುಕೊಂಡ್ರೆ ಪ್ರಯೋಜನ ಇಲ್ಲಪ್ಪ. ಸ್ವಲ್ಪ ವಿವೇಕವನ್ನ ಇಟ್ಟುಕೊಂಡು ಮಾತಾಡಬೇಕು. ಅಧಿಕಾರಿ ಅವರು, SP ಅವರು ನಾಯಿ ಅಂತ ಹೇಳಿದ್ರೆ ಅವರ ಓದಿಗೆ ಮರ್ಯಾದೆಯಲ್ಲಿ, ಹೆಣ್ಣು ಮಕ್ಕಳಿಗೆ ನೀವು ಕೊಡ್ತಾ ಇರುವ ಮರ್ಯಾದೆಯಲ್ಲಿ ನಿಮ್ಮ ಪಕ್ಷದ ಹಿಸ್ಟ್ರಿಯನ್ನ ನಾನು ಹೇಳಬೇಕಾ? ಈಗ ನಿಮ್ಮ ಪಕ್ಷ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನ ನಾನು ಹೇಳಬೇಕಾ? ನಿಮ್ಮ ಪಕ್ಷ ಹೆಣ್ಣು ಮಕ್ಕಳನ್ನ ಗೌರವ ಕೊಡೋದನ್ನ, ಕೇಸರಿ ಪಕ್ಷ ಆಗಿರೋದನ್ನ ನಾನು ಹೇಳ್ತಾ ಕೂತ್ಕೋಬೇಕಾ? ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಬೇಸಿಕ್ ಸೆನ್ಸ್, ಕಾಮನ್ ಸೆನ್ಸ್. ಹೆಣ್ಣನ್ನ ಪೂಜಿಸಬೇಕು. ಸಂಸ್ಕೃತದಲ್ಲೇ ಮಾತಿದೆ, ಹೆಣ್ಣನ್ನ ಪೂಜಿಸಿದ್ರೆ ಅಲ್ಲಿ ದೇವತೆಗಳು ಮನೆ ಮಾಡ್ತಾರೆ ಅಂತ. ನೀವು ಪೂಜಿಸೋದ್ ಬೇಡ. ನೀವು MLA ಎನ್ನುವಂತ ಕಾರಣಕ್ಕಾಗಿ ನಾಯಿ ಅಂತ ಹೇಳುವುದು ತಪ್ಪು. ಇಟ್ಸ್ ರಾಂಗ್. ಎಲ್ಲ ನಿಂತ್ಕೊಂಡು ಬೇಕಾದ್ರೂ ಹೇಳ್ತೀನಿ. ಅಧಿಕಾರಿ ಅವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. SP ಅವರು ಓದಿರೋರವರು. ಅದಕ್ಕಿಂತ ಹೆಚ್ಚಾಗಿ ಆಕೆ ಹೆಣ್ಣು. ಆಕೆಯನ್ನ ಯಾವ ಕಾರಣಕ್ಕೆ ನಾಯಿ ಅಂತೀರಿ ನೀವು? ಯಾರ್ದೋ ಮೇಲಿನ ಕೋಪನ ಇನ್ಯಾರ್ದೋ ಮೇಲೆ ತೀರ್ಸ್ಕೊಂಡ್ರ? ಹರೀಶ, ಏನಿದು ವಿಚಾರ? ಈಗ FIR ಆಗಿದೆ, ಈಗ ಅನುಭವಿಸಬೇಕು ಬಿಜೆಪಿಯ BP ಹರೀಶ. ಕ್ಷಮೆಯನ್ನ ಕೇಳು BP ಹರೀಶ. ಇನ್ನು ಮುಂದೆ ಹಿಂಗ್ ಮಾತಾಡಲ್ಲ ಅಂತನ್ನಿ. ಇನ್ನು ಮುಂದೆ ನಾನು ಹೀಗೆ ಮಾತಾಡಲ್ಲ. ಹೆಣ್ಣು ಮಕ್ಕಳಂದ್ರೆ ನನಗೆ ಬಹಳ ಗೌರವ ಅನ್ನೋದನ್ನ ಒಪ್ಕೊಳ್ಳಿ. ಉಮಾ ಪ್ರಶಾಂತ್ ಅವರ ಕಾರ್ಯವೈಖರಿಯ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಯಾವುದೋ ಒಂದು ಹೆಣ್ಣು ಅಂತ ಹೇಳಿ ನೀವು ಹೇಳ್ತಾ ಇರುವಂತ ಕಮೆಂಟ್, ಪಾಸ್ ಮಾಡಿರುವಂತಹ ಕಮೆಂಟ್ ಅದು. ನಿಮಗೆ ಸ್ವಲ್ಪ ಆದ್ರೂ ವಿವೇಕದ ಜ್ಞಾನ ಇದ್ದಿದ್ರೆ ಅವಿವೇಕದ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಬಂಧಿಸಿದ್ದು ಮತ್ತೆ ಮರೆತೇ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ BP ಹರೀಶ್ ಅವರಿಗೆ. ಗಣೇಶನ ಗಲಾಟೆಯನ್ನ ಕೆಲವೇ ಹೊತ್ತಿನಲ್ಲಿ ನಿಯಂತ್ರಣ ತಂದಿರೋದು ಗೊತ್ತಿಲ್ಲವಾ BP ಹರೀಶ? ಹೆಣ್ಣು, ಆಕೆಯೂ ಕೂಡ ಹೆಣ್ಣು. ಆಕೆ ಮಾಡಿರುವಂತಹ ಕೆಲಸವನ್ನ ನಾನೀಗ ಹೇಳುವಂತಹ ಕೆಲಸ ಮಾಡಿದೆ. ಉಮಾ ಪ್ರಶಾಂತ್ ಅವರ ಕಾರ್ಯವೈಖರಿಯನ್ನ ನೋಡಿ ಹೌದೌದಂತ ಹೇಳ್ತಾ ಇದ್ದಾರೆ BP ಹರೀಶ. ಏನ್ ನಿನ್ ಪರಿಸ್ಥಿತಿ ಏನು ಅಂತ. ನಾನು ಹಂಗೆಲ್ಲ ಅಗೌರವವನ್ನು ಕೊಟ್ಟು ಮಾತನಾಡೋಳೆ ಅಲ್ಲ. ಇಷ್ಟು ಮಾತನಾಡ್ತಾ ಇದ್ದೇನೆ ಅಂತಂದ್ರೆ ಒಂದು ಹೆಣ್ಣಿನ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೇನೆ. ಹಿಂಗೆ ನೀವು ಆಡ್ತಾ ಇದ್ರೆ BP ಶುಗರ್ ಎರಡೂ ಬರೆಸ್ತಾರೆ ಉಮಾ ಪ್ರಶಾಂತ್ ಅವರು. ಮಾಮೂಲಿ ಹೆಣ್ಣು ಹೆಂಗಸು ಅಲ್ಲವೇ ಅಲ್ಲ. SP ಅವರು ಅವರ ಕಾರ್ಯವೈಖರಿಯನ್ನ ಬಿಡಿಯಾಗಿ ಹೇಳ್ದೆ. ಅವರು ನಡ್ಕೊಂಡು ಬರ್ತಾ ಇದ್ರೆ ಗಾಂಭೀರ್ಯ, ಹೆಣ್ಣು ಹುಲಿ ನಡ್ಕೊಂಡು ಬಂದಂಗಿರುತ್ತೆ. BP ಹರೀಶ, ಏನಿದು? ಬಿಜೆಪಿಯಲ್ಲಿ ಹೇಳ್ಕೊಟ್ಟಿದ್ದೇನಾ? ಯತ್ರ ನಾರ್ಯಂತು ಪೂಜ್ಯಂತೆ, ನೆನಪಾಗಿಲ್ವಾ? ಎಲ್ಲಿ ಹೆಣ್ಣು ಮಕ್ಕಳನ್ನ ದೇವ್ರ ಹಂಗ್ ಕಾಣಬೇಕು ಅಂತ ಹೇಳಿಕೊಟ್ಟಿರುವಂತದ್ದು. RSS ಮೂಲದಲ್ಲೂ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು. BP ಹರೀಶ್ ಏನಾಗಿದೆ? ಆ ಕ್ಲಾಸಸ್ ಅಲ್ಲೆಲ್ಲ ಇರ್ಲಿಲ್ವಾ? ಮಿಸ್ ಮಾಡ್ಕೊಂಡ್ರಾ? ಆ ಕ್ಲಾಸಸ್ ಅಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಬಿಜೆಪಿಯವರು ಹೇಳ್ಕೊಡ್ತಾ ಇದ್ದಿದ್ದು, ಬಿಜೆಪಿಯ ತತ್ವಗಳನ್ನ ಹೇಳ್ಕೊಟ್ಟಿರುವಂತಹ ಕ್ಲಾಸಸ್ಸು, ಬಿಜೆಪಿ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿರುವಂತಹ ಕ್ಲಾಸಸ್ ಅಲ್ಲಿ ಮೋಸ್ಟ್ಲಿ BP ಹರೀಶ ಇಲ್ಲ ಅಂತ ಅನ್ಕೊಂತೀನಿ ನಾನು. ಆ ಒಂದು ಕಾರಣಕ್ಕೆ ಪಾಪ ಮರ್ತು ಬಿಟ್ಟವ್ರು. ಯಾರ್ದೋ ಮೇಲೆ ಕೋಪ ನಿಮ್ಗೆ, ಅದನ್ನ ನೀವು ಇನ್ಯಾರ್ದೋ ಮೇಲೆ ಹೇಳ್ತಾ ಇದ್ದೀರಾ. ಎಲ್ಲ ಈಸಿ ಟಾರ್ಗೆಟ್ ಆಗ್ತಾರ ಹೆಣ್ಮಕ್ಳು? ನಂಗೆ ಅದು ಗೊತ್ತಾಗ್ತಾ ಇಲ್ಲ. ಈಸಿ ಟಾರ್ಗೆಟ್ ಆಗ್ತಾರ BP ಹರೀಶ್? ಏನ್ರಿ ಈಸಿ ಟಾರ್ಗೆಟ್ ಆಗ್ತಾರಾ? ಅಂದ್ರೆ ಹೆಣ್ಮಕ್ಳು ಈ ಥರದ ಕೆಲಸಕ್ಕೆಲ್ಲ ಬರಲ್ಲ, ಅವ್ರು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಕಮ್ಮಿ, ಈ ಥರ ಏನಾದರೂ ಐಡಿಯಾಲಜಿ ಇಟ್ಕೊಂಡಿದ್ದೀರಾ? ಈ ಥರ ಐಡಿಯಾಲಜಿಯಲ್ಲಿ ಹೆಣ್ಮಕ್ಳಿಗೆ ಟಾಂಟ್ ಮಾಡಿ ಹೇಳ್ತಿದ್ದೀರಾ? ನಾಯಿ ಅಂತೀರಲ್ರಿ. ನಿಮ್ಮನೆ ಹೆಣ್ಮಕ್ಳು ಅಧಿಕಾರಿಯಾಗಿದ್ರೆ, ಅವರು ಬೇರೆಯವ್ರ ಮನೆ ಕೆಲಸ ಮಾಡ್ತಾ ಇದ್ರೆ, ಅವರು ಕೂಡ ಡ್ಯೂಟಿಯಲ್ಲಿದ್ರೆ ನೀವು ಹಂಗೆ ಹೇಳ್ತಿದ್ರಾ? ನಾಯಿ ಅಂತ ಹೇಳ್ತಿದ್ರಾ? ಹೌದೇನ್ರಿ BP ಹರೀಶ್? ನಾಯಿ ಅಂತ ಹೇಳ್ತಿದ್ರಾ? ನಿಮ್ಮನೆ ಮಕ್ಕಳಾದ್ರೆ ದೇವ್ರು, ಬೇರೆಯವ್ರ ಮನೆ ಮಕ್ಕಳಾದ್ರೆ ನಾಯಿನಾ? ಒಂದು ಹೆಣ್ಣು ಬಗ್ಗೆ ಮಾತನಾಡ್ಬೇಕು ಅಂತಂದ್ರೆ ಯೋಚನೆ ಮಾಡಿ ಮಾತನಾಡ್ಲಿಕ್ಕೆ ಆಗೋದಿಲ್ಲ? ನಿಮ್ಮನ್ನ ಹೆತ್ತಿರೋಳು ಹೆಣ್ಣು, ನಿಮ್ ಜೊತೆ ಒಡ ಹುಟ್ಟಿ ಬೆಳೆದವಳು ಹೆಣ್ಣು,
ಆಕೆಯನ್ನ ನೋವು ಮಾಡಿದ್ರೆ ನಮ್ಮ ಮನೆ ಹೆಣ್ಮಕ್ಳಿಗೂ ಕೂಡ ಬೇರೆಯವ್ರು ನೋವು ಮಾಡ್ತಾರೆ ಅನ್ನುವಂತ ಕಾಮನ್ ಸೆನ್ಸ್ ಇಲ್ಲ. ಯಾರ್ದೋ ಮೇಲೆ ಸಿಟ್ರಿ ನಿಮ್ಮ ರಾಜಕೀಯದಲ್ಲಿ ಇಟ್ಕೊಳ್ಳಿ. ಉಮಾ ಪ್ರಶಾಂತ್ ಅವ್ರ ಮೇಲೆ ಯಾಕೆ? ಸೌಮ್ಯ ಸ್ವಭಾವದವರಾಗಿದ್ದಾರೆ ಅವರು. ಅವ್ರೇನಾದ್ರೂ ಕೋಪ ಮಾಡ್ಕೊಂಡ್ರು ಅಂತಂದ್ರೆ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡ್ರು ಅಂತಂದ್ರೆ ಹಿಂಗಿರ್ತಿರ್ಲಿಲ್ಲ, ವಾತಾವರಣನೇ ಹಿಂಗಿರ್ತಾ ಇರ್ಲಿಲ್ಲ. BP ಹರೀಶ್ ಅವರು ನಾಯಿ ಅಂತ ಹೇಳಿರೋದು ಬೇರೆ ಕಾರಣಕ್ಕಾಗಿರಬಹುದು, ಆದ್ರೆ ಹೇಳಿದ್ದು ಉಮಾ ಪ್ರಶಾಂತ್ಗೆ ತಾನೆ. ಏನ್ ಅನ್ಕೊಂಡಿದ್ದೀರಾ ಹೆಣ್ಮಕ್ಳು ಅಂತಂದ್ರೆ? ನಾನು ಆಗ್ಲೇ ಕೇಳ್ತಾ ಇದ್ದೆ ಈ ಪ್ರಶ್ನೆಯನ್ನ. ನಿಮ್ಮನೆ ಹೆಣ್ಣುಮಕ್ಳು ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರೆ ಹೀಗೆ ಹೇಳ್ತೀರಾ? ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಹೀಗೆ ಹೇಳ್ತೀರಾ? ನಿಮ್ಮ ಮನೆ ಹೆಣ್ಮಕ್ಳಿಗಾದ್ರೆ ಒಂದು, ಬೇರೆಯವ್ರ ಮನೆ ಹೆಣ್ಮಕ್ಳಿಗಾದ್ರೂ ಒಂದಾ? ವಾಟ್ ಈಸ್ ದ ಮೀನಿಂಗ್ ಆಫ್ MLA? ಹೇಳ್ಬಿಡಿ ನನಗೆ. MLAಗಳು ಯಾಕಿರ್ತಾರೆ ಅಂದ್ರೆ ಜನರ ಆಗು ಹೋಗುಗಳನ್ನ ಸರಿ ಮಾಡ್ಲಿಕ್ಕೆ MLA ಇರ್ತಾರೆ. ಜನರ ಆಗು ಹೋಗುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಇರ್ತಾರೆ. ಜನರ ಆಗು ಹೋಗುಗಳನ್ನ, ಸಮಸ್ಯೆಗಳನ್ನ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಥ್ರೂ ಬೇಕಲ್ಲ, ಸಂಪರ್ಕ ಬೇಕಲ್ಲ. ಆ ಸಂಪರ್ಕವನ್ನ ಕಲ್ಪಿಸಿಕೊಡ್ಲಿಕ್ಕೆ MLA ಮಾಡಿರ್ತಾರೆ. ಇವತ್ತಿಗೂ ಹೇಳ್ತೀನಿ, MLA ಅಂದ್ರೆ ಜನರ ಸೇವಕರಾಗಿರಬೇಕು ಅಷ್ಟೇ. ನಾವೇ ಆರಿಸಿ ತಂದವರು, ನಾವೇ ವೋಟ್ ಹಾಕಿ ತಗೊಂಡ್ ಬಂದವರು. BP ಹರೀಶ ಮರ್ತೋಯ್ತಾ? ಜನರ ಜೊತೆಗಿರಬೇಕು MLA ಅಂತಂದ್ರೆ. ಅಧಿಕಾರಿಗಳಿಗೆ ನೀವು ಹೇಳಿರುವಂತಹ ನಾಯಿ ಎನ್ನುವಂತಹ ಪದ, ಇದನ್ನ ನೋಡ್ಕೊಂಡು ನಿಮ್ಮ ಹಿಂಬಾಲಕರು, ನಿಮ್ಮ ಅಭಿಮಾನಿಗಳು ಉಮಾ ಪ್ರಶಾಂತ್ ಅವ್ರು ಹೋಗ್ಬೇಕಾದ್ರೆ ಅದೇ ರೀತಿಯಾಗಿ ಮಾತನಾಡಿದ್ರು ಅಂತಂದ್ರೆ ಇಲ್ಲಿ ಸ್ವಚ್ಛ ಸಮಾಜ ಎಲ್ರಿ ಬಂತು? ಇಲ್ಲಿ ಸ್ವಚ್ಛ ಸಮಾಜ ಅನ್ನೋದು ಎಲ್ಲ ಬಂತು? ನೀವೇ ಹೇಳ್ಕೊಡೋದಾ? ಜನರ ವಾತಾವರಣವನ್ನು ಹಾಳು ಮಾಡುವಂಥದ್ದು, ಜನರ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಳೋದು ನೀವೇನಾ? BP ಹರೀಶ್ ಅವರೇ, ನಾಚಿಕೆ ಆಗಬೇಕು. ಈ ರೀತಿಯಾಗಿ ಎಲ್ಲೂ ಕೂಡ ಯಾವ ಒಂದು MLA, ಮಾಜಿ MLA, ಮಾಜಿ MP ಸಚಿವರು ಯಾರು ಮಾತನಾಡಕೂಡ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.